ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿನದ ನಂತರ ಒಂದು 2 ವಾರ ಆಯಿತು ಅಂತ ಅಂದ್ಕೊಳ್ತೀನಿ. ವಾರದ ನಂತರ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೆಲವೊಂದು ಕಾರಣಗಳಿಂದ ವೀಡಿಯೋಸ್ ಮಾಡಲಿಕ್ಕೂ ಆಗಿಲ್ಲ. ಇದೊಂದು ಚಿಕ್ಕ ವಿಡಿಯೋ ಇತ್ತು, ಸೊ ಹಾಗಾಗಿ ಇವತ್ತು ಹಾಕ್ತಾ ಇದ್ದೀನಿ. ಇಲ್ಲಿ ಪಾಪು ಸ್ನಾನ ಎಲ್ಲ ಮಾಡಿಸಿ ಮಲಗಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಇವಾಗ ಸ್ವಲ್ಪ ಕಮ್ಮಿ, ಅವಳು ಬೇಗ ಮಲಗೋದು. ಅವಳು ಮಲಗಿದರೆ ಸ್ವಲ್ಪ ಕೆಲಸ ಎಲ್ಲ ಮಾಡುವ ಅಂತ. ವಿಡಿಯೋಸ್ ತುಂಬ ಗ್ಯಾಪ್ ಆಯಿತು. ಕೆಲವೊಮ್ಮೆ ಆಗುತ್ತೆ, ಏನೂ ಮಾಡಲಿಕ್ಕಾಗಲ್ಲ. ಸೊ ನೋಡುವ, ಆದಷ್ಟು ಇನ್ನು ವಿಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಒಂದು ವಾರದಲ್ಲಿ 3 ವಿಡಿಯೋ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಬಟ್ ಕೆಲವೊಮ್ಮೆ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ನೋಡ್ಬೋದು, ಇಲ್ಲಾಂದರೆ ಸ್ನಾನ ಮಾಡಿಸಿದ ಮೇಲೆ ಫುಲ್ ಆ್ಯಕ್ಟಿವ್ ಆಗಿ ಫುಲ್ ನಿದ್ದೆಗೆ ಹೋಗಿರ್ತಾಳೆ. ಬಟ್ ಇಲ್ಲಿ ಫುಲ್ ಆ್ಯಕ್ಟಿವ್ ಆಗಿ ಆಟ ಆಡುವ ಮೂಡಲ್ಲಿದ್ದಾಳೆ ಅವಳು. ಸೊ ಇವಳನ್ನು ಬೇಗ ಮಲಗಿಸಿ ಇವಾಗ ಒಂದು ಪದಾರ್ಥ ಇವತ್ತು ಕಡಲೆ ಮನೋನಿ ಸುಕ್ಕ ರೆಡಿ ಆಗ್ತದೆ. ಸ್ಪೆಷಲ್ ಇದು ವೆಜ್ಜಲ್ಲಿ ನನಗೆ ತುಂಬ ಫೇವರೇಟ್. ಯಾವಾಗ ಹೆಚ್ಚಾಗಿ ನಾವು ಶುಕ್ರವಾರ ಮಾಡ್ತೇವೆ ಕಡಲೆ ಮನೋನಿ ಸುಕ್ಕ. ಇವತ್ತು ಶುಕ್ರವಾರ ಅಲ್ಲ, ಆದರೂ ಮಾಡಿದ್ದೇವೆ. ಯಾಕೆ ವಿಶೇಷ ಅಂದರೆ ಕಡಲೆ ಮನೋಲಿ ಇವತ್ತು ವಿಶೇಷ, ಮತ್ತು ಬೇರೆ ಎಂತ ವಿಶೇಷ ಇಲ್ಲ. ಬೊಕ್ಕ ಟೊಮೆಟೊ ಸಾರು ಉಂಟದ ಚಿಕನಿಗೆ ಮ್ಯಾಚ್ ಆಗಲಿಕ್ಕೆ, ಅಂದರೆ ಪ್ರತಿ ದಿವಸ ಚಿಕನ್ ಎಲ್ಲ ಒಳ್ಳೆ ಆಗಲ್ಲ. ಯಾಕೆ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಅದೇ ವೆಜ್ ಅದು ಮತ್ತೆ ಅವಳಿಗೆ ಆಸೆ ಆಗ್ತದೆ ತಿನ್ನಲಿಕ್ಕೆ. ಅದು ಸುಮ್ಮನೆ ಯಾಕೆ ತಾಪತ್ರೆ, ಅದಕ್ಕೆ ಇದೇ ಬೆಸ್ಟ್ ಐಡಿಯಾ. ಅದರಲ್ಲೂ ಚಾಲೆಂಜ್ ಅಂದರೆ ಇದು ಇದಿದೆಯಲ್ಲ ಅಲಸಂಡೆ ತೊಂಡೆಕಾಯಿ ಅದು ಕೆಲವೊಮ್ಮೆ ಹಣ್ಣಾದದ್ದು ಸಿಗ್ತದೆ. ಅದು ತುಂಬ ಒಂಥರ ಹುಳಿ ಆಗ್ತದೆ, ತಿನ್ನಲಿಕ್ಕೆ ಒಳ್ಳೆ ಆಗೋದಿಲ್ಲ. ಈಗ ಕೆಲವು ಕಡೆ ಒಳ್ಳೆ ಬರೋದಿಲ್ಲ, ದಪ್ಪ. ಅದಕ್ಕೆ ಕರೆಕ್ಟ್ ನೋಡಿ ಸ್ವಲ್ಪ ಹಾಗೆ ಸರ್ಕಸ್ ಎಂತೆಲ್ಲ ನೋಡಿ, ಸರ್ಕಸ್ ನೋಡಿ, ಈ ಸರ್ಕಸ್ ನಮ್ಮ ಛೋಟಾ ಚಾಂಪಿಯನ್ ಮಲಗಿದ್ದಾರೆ. ಛೋಟಾ ಚಾಂಪಿಯನ್ ಮಲಗಿದ್ದಾರೆ. ಸ್ನಾನ ಮಾಡಿದ ನಂತರ ನಿಜವಾಗಿ ಅಂದರೆ ಸ್ವಲ್ಪ ಜಾಸ್ತಿ ಮಲಗ್ತಾರೆ. ಅಂದರೆ ಅದು ತಲೆಗೆಲ್ಲ ಸ್ನಾನ ಮಾಡಿದರೆ ಒಳ್ಳೆ ಮಲಗ್ತಾರೆ. ಅದೇ ಈಗ ಸ್ವಲ್ಪ ಹಠ ಮಾಡಿ ಪುಣ್ಯಕ್ಕೆ ಮಲಗಿದ್ದು. ಫುಲ್ ಫಸ್ಟ್ಗೆ ಆಕ್ಟಿವ್ ಆಗಿದ್ಲು. ಅವಳಕ್ಕೆ ಸ್ನಾನ ಮಾಡಿಸೋದಕ್ಕೆ ಮುಂಚೆ ನಿದ್ದೆಗೆ ಹೋಗ್ತಾ ಇದ್ಲು. ಆವಾಗ ನಾವು ಎಬ್ಬಿಸಿ ಸ್ನಾನ ಮಾಡಿಸಿದ್ವಲ್ಲ, ಅದೊಮ್ಮೆ ಫುಲ್ ನಿದ್ದೆ ಹೋಗಿ ಫುಲ್ ಆಕ್ಟಿವ್ ಆದ್ಲು ವಾಪಸ್. ಅದೇ ಸ್ವಲ್ಪ ಹೊತ್ತು ಟೈಮ್ ತಗೊಳ್ತು. ನಮ್ಮದು ಜಿಯೋ ಫೈಬರ್ ಒಂದು ಸ್ವಲ್ಪ ವರ್ಕ್ ಆಗ್ತಾ ಇಲ್ಲ. ಯಾಕೆಂದರೆ ಮೊನ್ನೆ ಒಂದು 2 ದಿವಸ ಆಯಿತು. ಅದು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಕೂಡ ಸ್ವಲ್ಪ ಲೇಟ್ ಆಗ್ತದೆ. ನಂದು ಜೋಡಿ ಪಕ್ಕಿಲು ಯೂಟ್ಯೂಬ್ ಚಾನಲಲ್ಲಿ ಕೂಡ ಅಪ್ಲೋಡ್ ಮಾಡಲಿಲ್ಲ. ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡಿ ಯಾರಾದರೂ ನೋಡ್ತಿದ್ರೆ. ಯಾಕೆಂದರೆ ಅದು ವೈಫೈ ಇಲ್ಲದೆ ತುಂಬ ಕಷ್ಟ. ಹಾಗಾಗಿ ನಿನ್ನೆ ಬರ್ತೇನೆ ಅಂತ ಹೇಳಿದ್ರು, ಮತ್ತು ಈಗ ಇವತ್ತು ಬರ್ತಾರಂತೆ. ಅದೇನೋ ಕೇಬಲ್ ಏನೋ ಕಟ್ಟಾಗಿರಬೇಕು, ನೋಡಬೇಕು ಈಗ ಎಂತ ಆಗಿದೆ ಅಂತ. ಅದೊಂದು ಸರಿಯಾದರೆ ಪಟ. ಹೌದು, ಶೀತ, ಕೆಮ್ಮು, ನೆಗಡಿ, ಅಂದರೆ ವೆದರ್. ಪ್ರೆಗ್ನೆಂಟಿಗೆಲ್ಲ ಡೆಂಗಿ, ಯಾಕೆಂದರೆ ಈಗ ಡೆಂಗಿ ಸೀಸನ್ ಅಂತ ಕಾಣ್ತದೆ. ತುಂಬ ಕಡೆ ಇದೆ, ತುಂಬ ಕಷ್ಟ ಪ್ರೆಗ್ನೆಂಟ್ ಲೇಡೀಸಿಗೆಲ್ಲ. ಯಾಕೆಂದರೆ ನಾವು ಇಬ್ಬರು ಅನುಭವಿಸಿದ್ದೇವೆ. ಅಂದರೆ ಅವಳು ಪ್ರೆಗ್ನೆಂಟ್, ನಾವಿಬ್ಬರು ಆ ಟೈಮಲ್ಲಿ ಅಡ್ಮಿಟ್ ಆಗಿದ್ವಿ ಪ್ರೆಗ್ನೆಂಟ್ ಇರುವಾಗ. ಅಂದರೆ ಶತ್ರುಗೆ ಕೂಡ ಬರಬಾರ್ದು ಡೆಂಗ್ಯೂ ಆಗಿರ್ಬೋದು, ಯಾವುದು ಕೂಡ ಆಗಿರ್ಬೋದು. ಯಾಕಂದರೆ ಅದೊಂದು ಬೇರೆನೊಂದು ಇಡೀ ಅಂದರೆ ಸುಸ್ತು, ಅಂದರೆ ಒಟ್ರಾಶಿ ಸುಸ್ತು. ಹೇಳ್ತಾರೆ ತುಂಬ ಅಂದರೆ ಜಾಗ್ರತೆ ಮಾಡಬೇಕು. ನಾವು ಮಾಡೋದೆಲ್ಲ ಮಾಡ್ತೀವಿ, ಆದರೆ ಯಾವ ಗ್ಯಾಪಲ್ಲಿ ಅದು ಸೊಳ್ಳೆ ಕಚ್ತದ, ಎಲ್ಲಿಂದ ಬರ್ತದೆ ಮತ್ತು ಹೇಳ್ತಾರಲ್ಲ, ಅಂದರೆ ಆಗಬೇಕು ಅಂತಿದ್ರೆ ಎಂತ ಮಾಡಲಿಕ್ಕೆ ಆಗಲ್ಲ. ಆದರೆ ನಮ್ಮ ಜಾಗ್ರತೆಯಲ್ಲಿ ನಾವು ಇರಬೇಕಷ್ಟೇ. ಅದೇ ಮಧ್ಯಾಹ್ನ ಊಟದ ಸಮಯ ಹತ್ತಿರ ಆಗ್ತಾ ಬಂತು. ಇನ್ನು ಪದಾರ್ಥ ರೆಡಿ ಆದಮೇಲೆ ಹಾಕಿದ್ಮೇಲೆ ಅವಳಿಗೆ ಸ್ವಲ್ಪ ಬಾಯ್ಲ್ಡ್ ರೈಸ್ ಅದೇ
ಸ್ವಲ್ಪ ಸ್ವಲ್ಪ ತಿಂತ ಇದ್ದಾಳೆ. ಅದಂದ್ರೆ ಫುಲ್ ಸ್ಮ್ಯಾಶ್ ಮಾಡಿ ಇದು ಮಾಡಿಕೊಡ್ತಿದ್ದಾರೆ. ಸ್ವಲ್ಪ ಟ್ರೈ ಮಾಡುದು. ಡಾಕ್ಟರ್ ಕೂಡ ಹೇಳಿದ್ದಾರೆ ಕೊಡ್ಲಿಕ್ಕೆ ಎಲ್ಲ. ಹಾಗೆ ಈಗ ಮತ್ತೆ ರಾಗಿ ಎಲ್ಲ ಮೊಳಕೆ ಬರ್ಲಿಕ್ಕೆ ಇಟ್ಟಿದ್ದೀನಿ. ಸರಿ ಇದಾದ್ಮೇಲೆ ರಾಗಿ ಸರಿ ಮಾಡಿ ಕೊಡುದು. ನೆಕ್ಸ್ಟ್ ವಾರ ರಾಗಿ ಸರಿ ಕೊಡ್ಬೇಕು. ಅದು ಎಂತ ಹಾಕ್ಲಿಕ್ಕಿಲ್ಲಲ್ಲ, ಸೊ ಆದ್ರೂ ಪರವಾಗಿಲ್ಲ. ಫಸ್ಟ್ ದಿವಸ ಸ್ವಲ್ಪ ತಿಂದಿಲ್ಲ, ಇವಾಗ ಓಕೆ. ಯಾಕಂದ್ರೆ ಫಸ್ಟಿಗೆ ಅವರಿಗೆ ಅದು ಹೊಸದಲ್ಲ, ಹಾಗೆ ಕೆಲವರಿಗೆ ಇಷ್ಟ ಆಗಲ್ಲ, ಗೊತ್ತಾಗಲ್ಲ. ಈಗ ಪಾಪ ಸ್ವಲ್ಪ ಅಡ್ಜಸ್ಟ್ ಆಗ್ತಿದ್ದಾಳೆ. ಹಾಗಾಗಿ ಸ್ವಲ್ಪ ಸಾಲಿಡ್ ಬಿದ್ದರೆ ಇನ್ನು ಹೊಟ್ಟೆ ಸ್ವಲ್ಪ ಗಟ್ಟಿ ಆಗ್ತದೆ, ಇನ್ನು ಬೆಳವಣಿಗೆ ಒಳ್ಳೆದಾಗ್ತದೆ. ಕೂಡ ಹೇಳಿದ್ರು ಅಂದ್ರೆ 6 ಮಂತ್ ತನಕ ಅದೆಲ್ಲ ಸ್ಟಾರ್ಟ್ ಮಾಡೋ ತನಕ ಇವಳಿಗೆ ಮೋಷನ್ ಅಂದ್ರೆ ಕರೆಕ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. 2 ಡೇಸಿಗೆಲ್ಲ ಮಾಡ್ತಾ ಇದ್ಲು. ಸೊ ಇವಾಗ ಓಕೆ, ಅಂದ್ರೆ ತೊಂದರೆ ಇಲ್ಲ, ಮಾಡ್ತಾ ಇದ್ದಾಳೆ. ಹಾಗೆ ಇವಾಗ ಅವಳು ಫಸ್ಟ್ ಎದ್ಮೇಲೆ ಅವಳಿಗೆ ಫಸ್ಟ್ ಊಟ ಕೊಟ್ಟು ಮತ್ತೆ ನಾವು ಊಟ ಮಾಡಿ ಮತ್ತೆ ಅದೇ ರೊಟ್ಟಿ, ಮತ್ತೆ ಪುನಃ ಸಂಜೆ ಕೆಲಸ. ಇಲ್ಲಿ ಅಂದರೆ ನಮ್ಮದು 2-3 ಡೇಸಿಂದ ಜಿಯೋ ಫೈಬರ್ ಅಷ್ಟು ಕರೆಕ್ಟಾಗಿ ವರ್ಕ್ ಆಗ್ತಾ ಇರಲಿಲ್ಲ, ಏನು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಅವರೇ ಬಂದಿದ್ರು, ಸೊ ಕರೆಕ್ಟ್ ಆಯಿತು. ಅಮ್ಮೋ ರಾಮ್ 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 ಮಗಳೇ, ರಾಮ್ ರಾಮ್. ಕುರ್ಕುರು ಕುಲುಕುಲು ಅಚ್ಚಿ 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 ಕ್ವಾ ಕ್ವಾವ್. ಊಟ ರೆಡಿಯಾಗಿದೆ, ಊಟಕ್ಕಿಂತ ಮುಂದೆ ಕಾಲು ಚಾಚಬಾರದು. ಅಪ್ಪ ಊಟ ಮಾಡುವ. ಪಾಪುದು ಊಟ ಆಯಿತು, ಪಾಪುಗೆ ಈಗ ಊಟ ಕೊಟ್ಟು ಮಲಗಿಸಿದ್ದು. ಈಗ ನಾವು ಊಟ ಮಾಡುವ ಸರದಿ. ಎಂಜಾಯ್ ಕಜಿಪ್ ಸೂಪರ್ ಆಗಿದೆ. ಬೆಳಿಗ್ಗೆ ಈಗ ಒಂದು ವಾರ ಜಾಸ್ತಿ ಆಯಿತು, ಕಂಟಿನ್ಯೂ ಮಳೆ. ಒಂದು ತಿಂಗಳು ಅದು ನಡುವಲ್ಲಿ ಬಿಸಿಲು ಬಂದಿದೆ ಸ್ವಲ್ಪ. ನೋಡಿ, ಇದು ಇವರ ಫ್ರೆಂಡ್ಸ್, ಚಿಕ್ಕಿನಿ ಬಿಟ್ಟೆಯ ಫ್ರೆಂಡ್ಸ್ ಪೂರ್ವಿ ಮತ್ತು ನಿರ್ವಿ. ಅವಳ ಆರ್ವಿ, ಇದು ಪೂರ್ವಿ, ಇದು ನಿರ್ವಿ. ಈ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಆಗಿಲ್ಲ, ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.